ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ನನ್ನ ತಮ್ಮೇಲೆ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಂದು ಏನು ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂತ. ಧರ್ಮಸ್ಥಳ ಹೋಗಬೇಕು, ನನ್ನ ಪುಟಾಣಿಗೆ ಮುಡಿ ಕೊಡಬೇಕು, ಕೂದಲು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಹುಟ್ಟಿದಾಗ. ಅವನು ಸೋಮವಾರ ಹುಟ್ಟಿದ್ದು, ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾನೆ. ಧರ್ಮಸ್ಥಳದ ಹತ್ತತ್ರ ಆಲ್ಮೋಸ್ಟು 32 ಕಿಲೋಮೀಟರ್ ಇರುತ್ತೆ ಧರ್ಮಸ್ಥಳ. ಶಿಶಿಲೇಶ್ವರ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ. ಚರ್ಮದ ಕಾಯಿಲೆ ಇರೋರಿಗೆ ಬೇಗ ಗುಣ ಆಗುತ್ತೆ ಚರ್ಮದ ಕಾಯಿಲೆ ಅಂತ ಹೇಳ್ತಾರೆ. ಪಣಂಬೂರು ಬೀಚು ಮಂಗಳೂರಲ್ಲಿ, ಜೊತೆಗೆ ಸೋಮನಾಥೇಶ್ವರ ಬೀಚು, ಜೊತೆಗೆ ರಬ್ಬರ್ ತೋಟ. ಇದೆಲ್ಲ ನೀವು ನೋಡಬೇಕಂದ್ರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಮನೆಯಿಂದ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಹುಣಸೆಹಣ್ಣಿಂದ ಅನ್ನ ಮಾಡಿಕೊಂಡು ಬಾಕ್ಸ್ಗೆ ಹಾಕೊಂಡು ತೊಗೊಂಡೋಗಿದ್ವಿ. ಸೂಪರಾಗಿತ್ತು ಚಿತ್ರಾನ್ನ ಗೊಜ್ಜು ಅನ್ನ. ಬಾಳೆಲೆ ಅಲ್ಲೇ ಸ್ವಲ್ಪ ಕಟ್ ಮಾಡಿಕೊಂಡು ಸಕ್ಕತ್ತಾಗಿತ್ತು ತಿಂಡಿ. ಗೊತ್ತಾಯ್ತಲ್ಲ, ನಾವು ಯಾವತ್ತೇ ಆಗಲಿ ವೀಳ್ಯದೆಲೆನ ಉಗುರಲ್ಲಿ ಕೈಯಿಂದ ಕೀಳಬಾರ್ದು, ಡೈರೆಕ್ಟ್ ಚಾಕು ಕತ್ರಿ ಉಪಯೋಗಿಸ್ಬೇಕು. ಅದನ್ನ ಹಳಸಿನಕಾಯಿ ನೋಡಿ, ಹಳಸಿ ಮುಸ್ಕಿನ ಸಾರು ಸೂಪರಾಗಿರುತ್ತೆ. ಬಟ್ ಮುಸ್ಕಿಲ್ಲ, ಎಲ್ಲ ಅಳಿಸ್ಕೊಂಡು ಯಾರೂ ಇಲ್ಲವೂ ಇಲ್ಲ. ತೊಗೊಂಡು ಬಾ, ಯಾರು ಇದ್ದಿದ್ರೆ ಕೇಳ್ತು. ಎಲ್ಲ ಫುಲ್ ಗುಡ್ಡ ಹೊಡೆದು ಎಲ್ಲ ಮಾಡ್ತಾ ಇದ್ದಾರೆ ರೋಡ್. ಯಾವ ಥರ ಇರೋ ರೋಡೆಲ್ಲ ಸ್ಟ್ರೈಟ್ ಮಾಡ್ತಾ ಇದ್ದಾರೆ ರೋಡ್. ಹೌದಾ? ಮನೆ ಮಾಡಿ ಹೆಸರುಗಾಯಿ ನೋಡು, ಕಾರಿದ್ದು ಹೆಸರು ಮೆಟ್ಟಿಗೆ ಹಚ್ಚಿ ಹಾಕ್ಯಾನೆ, ವೇಸ್ಟ್ ಮಾಡಿಲ್ಲ. ಹೌದು. ಎಲ್ಲಿ? ಹೌದಾ? ಶ್ರೀ ಶಿಶಿಲೇಶ್ವರ ದೇವಸ್ಥಾನ. ಈ ಮತ್ಸ್ಯ ಕ್ಷೇತ್ರ ಕಪಿಲಾ ನದಿ ದಡದಲ್ಲಿ ಬರುತ್ತೆ. ಸುಮಾರು 800 ವರ್ಷದ ಇತಿಹಾಸ ಇರೋ ದೇವಸ್ಥಾನ ಅಂತಲೇ ಹೇಳ್ತಾ ಇದ್ದಾರೆ. ಶುದ್ಧ ಮನಸ್ಸಿನಿಂದ ಅರ್ಕೆ ಮಾಡಿಕೊಂಡ್ರೆ ಚರ್ಮದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಸಹ ಹೇಳ್ತಾರೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಈ ದೇವಾಲಯದಲ್ಲಿ ಇರುವ ಶಿಶಿಲೇಶ್ವರ ದೇವರು ಬಂದ್ಬಿಟ್ಟು ಉದ್ಭವಲಿಂಗ ಅಂತಲೂ ಸಹ ಹೇಳಲಾಗುತ್ತೆ. ಪ್ರಕೃತಿ ಸೌಂದರ್ಯ ಅಂತೂ ನೋಡೋಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಅದೇ ನಾವು ಓದೋರು ಪ್ಲಾಸ್ಟಿಕ್ ಬಾಟ್ಲುಗಳಾಯಿತು, ಪೇಪರು ಏನು ಎಸಿದಂಗೆ ಕ್ಲೀನಾಗೆ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗೆ ತುಂಬ ವರ್ಷಗಳ ಚೆನ್ನಾಗಿರುತ್ತೆ. ನಮ್ಗೆ ಇಷ್ಟು ವರ್ಷ ಗೊತ್ತಿರಲಿಲ್ಲ ಧರ್ಮಸ್ಥಳದ ಹತ್ರ ಈ ಥರ ಒಂದು ಜಾಗ ಇದೆ ಅಂತ. ನೆಟ್ಟಲ್ಲಿ ನೋಡ್ತಾ ಅಂದಿವೆ ಏನಾದರೂ ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಇದು ದೇವಸ್ಥಾನ ಸಿಕ್ತು ನಮಗೆ. ನೀವು ಸಹ ಧರ್ಮಸ್ಥಳಕ್ಕೆ ಬಂದರೆ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ, ಶಿಶಿಲೇಶ್ವರ ದೇವಸ್ಥಾನ. ನಾವು ಹೋಗಿರೋದು ಬೇಸಿಗೆಯಲ್ಲಿ, ಬಟ್ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಸಖತ್ತಾಗಿರುತ್ತೆ ಅನಿಸುತ್ತೆ. ಬೇಸಿಗೆಲ್ಲೇ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲಿ ವಾತಾವರಣ. ಆದರೂ ಒಂದು ಸ್ವಲ್ಪ ಸೆಕೆನೇ ಇತ್ತು, ಅಷ್ಟು ಮರ ಗಿಡ ನೀರಿದ್ರೂ ಸಹ. ಈ ದೇವಾಲಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಈ ಸೇತುವೆ ಮುಖಾಂತರ ನಾವು ಹೋಗ್ಬೇಕಾಗುತ್ತೆ. ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗೋರು ಸಹ ಬೇರೆ ಇನ್ನೊಂದು ಜಾಗ ಪಕ್ಕದಲ್ಲಿದೆ, ಅಲ್ಲಿ ಸಹ ಹೋಗೋದು. ಬಟ್ ಎಕ್ಸ್ಪೀರಿಯೆನ್ಸ್ ಇರೋರು ಹೋದರೆ ಬೆಟರ್ ಇರುತ್ತೆ, ಇಲ್ಲಾಂದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಬಟ್ ಅಲ್ಲಿ ವಾಸ ಮಾಡೋರಿಗೆಲ್ಲ ಅವ್ರಿಗೆ ಅಭ್ಯಾಸ ಇರುತ್ತಲ್ವ, ಪಕ್ಕದಲ್ಲಿ ಸೇತುವೆ ಇದೆಯಲ್ಲ, ಅದ್ರ ಮೇಲೆ ಆರಾಮಾಗಿ 2 ವೀಲರು 4 ವೀಲರ್ ತೊಗೊಂಬಂದುಬಿಡ್ತಾರೆ. ಇಲ್ಲಿ ನಾವು ನೀವು ನೋಡ್ಬೋದು ದೇವ ಮೀನುಗಳು ಸಹ ನೋಡ್ಬೋದು. ಇಲ್ಲಿ ಅವಕ್ಕೆ ಪುರಿನೂ ಸಹ ನಾವು ತೊಗೊಂಡು ಹಾಕ್ಬೋದು. ಪುರಿ ಅಲ್ಲೇ ಸಿಗುತ್ತೆ, ಆದರೆ ನಮಗೆ ಗೊತ್ತಾಗಲಿಲ್ಲ ಪುರಿ ಹಾಕೋದಕ್ಕೆ. ತೊಗೊಂಡು ತುಂಬ ಒಳ್ಳೆಯದು ಆ ಮೀನುಗಳಿಗೆ ಪುರಿ ತೊಗೊಂಡು ಹಾಕೋದ್ರಿಂದ. ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸುತ್ತಮುತ್ತ 2 ಕಿಲೋಮೀಟ್ರು ಮೀನುಗಳನ್ನ ಹಿಡಿಯೋಂಗಿಲ್ಲ ಅಂತ ನಿಷೇಧ ಆಗಿದೆ. ಇವಾಗ ಅಂತಲ್ಲ, ತುಂಬ ಆವಾಗಲಿಂದನೂ ಬ್ರಿಟಿಷ್ ಕಾಲದಿಂದನೂ ವರ್ಷಗಳಿಂದನೂ ಮೀನುಗಳನ್ನ ಇಲ್ಲಿ ಹಿಡಿಯೋಂಗಿಲ್ಲ ಅಂತ ನಿಷೇಧ ಮಾಡಿದ್ದಾರೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿದ್ದು ಫ್ರೆಂಡ್ಸ್. ಎಲ್ಲ ಗುಂಪಾಗಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳೆಲ್ಲ ಬರ್ತಿತ್ತು. ಎಲ್ಲರೂ ಅಲ್ಲೇ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆಲ್ಲ ಆರಾಮಾಗಿ ಹೋಗ್ಬೋದು. ನಾವು ಅದೇ ಥರ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ. ನಮ್ಮ ಪುಣ್ಯಕ್ಕೆ ದೇವ್ರ ದರ್ಶನ ಆಗೋದಕ್ಕೆ ಓಪನ್ ಇತ್ತು ದೇವಸ್ಥಾನ. ಎಷ್ಟು ದಪ್ಪ ಇದೆ, ಎಷ್ಟೊಂದಿದೆ. ಈ ಕಾಲವನ್ನು ಶಿಶಿಲೇಶ್ವರ ದೇವಸ್ಥಾನ ಒಳ್ಳೆ ವಾತಾವರಣದಲ್ಲಿದೆಯಪ್ಪ. ಶ್ರೀ ಶಿಶಿಲೇಶ್ವರ ದೇವಸ್ಥಾನ, ಬೆಳ್ತಂಗಡಿ ತಾಲೂಕು. ಮುಂದೆ ನೋಡ್ಕೊಂಬ. ಅಲ್ಲೇ
ಹೌದಾ? ಹಳೆಯ ದೇವಸ್ಥಾನ, ಕಪಿಲಾ ನದಿ ಹರಿತಾ ಇರೋದು ಇಲ್ಲಿ. ತುಂಬ ಚೆನ್ನಾಗಿದೆ ನೀರಂತೂ. ಮೀನುಗಳಂತೂ ಸುತ್ತಾಗಿದ್ದಾವೆ. ಕುರಿ ಎಲ್ಲ ಹಾಕುವಂಥವ್ರು ಹಾಕಿದ್ದಾರೆ ಮೀನುಗಳಿಗೆ ತಿನ್ನೋದಕ್ಕೆ. ಕುಡಿಬಾರ್ದು ಕಣೋ, ಅವ್ರಿಗೆಲ್ಲ ಸುಮ್ಮನಿರು, ಹತ್ಬಾರ್ದು. ಶಿಶಿಲೇಶ್ವರದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ನೀರು ಹರಿತಾ ಇತ್ತಲ್ಲ, ನನ್ನ ಪುಟಾಣಿ ನೀರಲ್ಲಿ ಆಟ ಆಡಬೇಕು ಅಂತ ತುಂಬ ಆಟ ಮಾಡ್ತಿದ್ದ. ಸರಿ ತುಂಬ ಜಾಸ್ತಿ ಹರಿತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ದೆ ನೀರಲ್ಲಿ ಆಟ ಆಡಿಕೊಂಡು. ಹಾಗೆ ಬೆಂಗಳೂರಿಂದ ಅಲ್ಲಿವರೆಗೂ ಹೋಗಿದ್ದು ಟಯರ್ಡೆಲ್ಲ ಹೋಗ್ಬಿಡ್ತು ಅವನಿಗೆ, ಅಷ್ಟು ಫ್ರೆಶ್ ಅಪ್ ಆಗಿಬಿಟ್ಟ. ಮೂನಮ್ಮ ಇದು ಧರ್ಮಸ್ಥಳನೇ. ಶಿಶಿಲೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಒಂದು 10 ದಿನ ಮುಂಚೆನೇ ಬುಕ್ ಮಾಡಿದ್ಲು ನನ್ನ ಮಗಳು ರೂಮು. ಒಂದು 500 ರೂಪಾಯಿ ಒಂದಿನ, 24 ಅವರ್ಸ್ಗೆ. ಸೊ ಆಲ್ಮೋಸ್ಟ್ ಇವಾಗ 5:15 ಆಗಿದೆ. ನಮಗೆ 7 ಗಂಟೆಗೆ ಕೊಟ್ಟಿದ್ದಾರೆ ರೂಮ್ ಎಂಟ್ರಿ. ಗೊತ್ತಿಲ್ಲ, ಬೇಗ ಬಂದಿದ್ದೀವಿ, ಬಿಡ್ತಾರ ಇಲ್ವ ಅಂತ. ಕೇಳ್ಕೊಂಬರಕ್ಕೆ ಹೋಗೋಳು ನನ್ನ ಮಗಳು, ನೋಡೋಣ. ಸಿಕ್ತಾ? ಸೊ ಫೈನಲಿ ಬಂದು ಫ್ರೆಶ್ ಅಪ್ ಆಗಿ ಒಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಅಂತ ಹೊರಟ್ವಿ. ದರ್ಶನ ಫುಲ್ ಆರಾಮಿದೆ, ಯಾರು ಜನನೇ ಇಲ್ಲ ನೋಡಿ. ಹೇಗೆ ಮೂವ್ ಆಗ್ತಾ ಇದ್ವಿ, ತುಂಬ ದೂರದಿಂದಲ್ಲ, ತುಂಬ ಹತ್ರದಿಂದಲೇ ಬಿಟ್ಬಿಟ್ಟಿದ್ದಾರೆ. ನಾವು ರೂಮ್ಗೆ ಹೋಗ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಈಗ ಒಂದ್ಸತಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಹೊಸ್ದಾಗೈತೆ. ಮತ್ತೆ ಇವನಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಹೊಸ್ದಾಗಿ ಮಾಡವ್ರೆ ಸಾನ್ನಿಧ್ಯ ಅಂತ. ದರ್ಶನ ಅಂತೂ ಸೂಪರಾಗಾಯಿತು ಫ್ರೆಂಡ್ಸ್. ನೀವು ನಂಬ್ತಿರೋ ಇಲ್ವೋ, ನನಗೆ 3 ಸತಿ ದರ್ಶನ ಮಾಡ್ಕೊಂಬಂದ್ವಿ. ರಶ್ಶೇ ಇರಲಿಲ್ಲ. ಈ ಹೊಟ್ಟೆ ತುಂಬ ಹಸ್ದಾಗ ಊಟ ಸಿಗುತ್ತಲ್ಲ ಚೆನ್ನಾಗಿರೋದು, ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ಸುತ್ತಲ್ಲ, ಆ ಥರ ದೇವ್ರನ್ನ ಎಷ್ಟು ಸತಿ ನೋಡಿದ್ರೂ ಸಮಾಧಾನ ಆಗ್ತಿಲ್ಲ. ಫ್ರೀ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ನನ್ನ ಪುಟಾಣಿ ಹೋಗಿ ಒಂದು 3 ಸತಿ ದರ್ಶನ ಮಾಡ್ಕೊಂಡು ಬಂದ್ವಿ. 10 ನಿಮಿಷಕ್ಕೆ ಹಿಂಗೆ ಬಂದ್ಬಿಟ್ಟು ಜೊತೆಗೆ ದರ್ಶನ ಮಾಡ್ಕೊಂಡು ಬಂದು ಆಚೆಗಡೆ ಆನೆಗಳಿತ್ತು 2. ನನ್ನ ಪುಟಾಣಿಗೆ ಸಿಕ್ಕಾಬಿಟ್ಟೆ ಖುಷಿಯಾಗಿ ಆನೆಗಳು ನೋಡ್ತಾ ಇದ್ದೆ. ಸ್ವಲ್ಪ ನಮ್ಮ ಕೈಲಿ ಇದ್ದಷ್ಟು ಅಮೌಂಟ್ ಕೊಟ್ಬಿಟ್ಟು ಆನೆದನ್ನು ಆಶೀರ್ವಾದ ತೊಗೊಂಡ ನನ್ನ ಪುಟಾಣಿ. ಆಶೀರ್ವಾದ ಮಾಡಿಸ್ಕೊಳ್ಳೋ.
ಊರಿ ಹತ್ರ ಕರ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದ. ಆಲ್ಮೋಸ್ಟ್ 8:45 ಆಗ್ತಾಯಿದೆ. ಇನ್ನೂ ಬರ್ತಾ ಇದ್ದಾರೆ ಜನ ಇನ್ನೂ ಊಟಕ್ಕೆ. ಆದರೂ ಅಷ್ಟೊಂದು ರಶ್ ಇಲ್ಲ, ಆರಾಮಾಗಿ ಏನಮ್ಮ ಈ ಕಡೆಗೆ ಬಾ. ವೀರೇಂದ್ರ ಹೆಗಡೆ ಅವರು ಸಹ ಬಂದಿದ್ದರು. ಬಂದು ಹಂಗೆ ಕಾರಲ್ಲಿ ಹೊರಟೋದ್ರು. ನಾವು ರೂಮ್ಗೆ ಹೋಗಿ ಪ್ರಸಾದ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಕೂದಲು ತೆಗೆಸ್ಬೇಕಿತ್ತಲ್ಲ, ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ರಶ್ ಇಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೊಂದೇನು ರಶ್ ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ. ಒಂದು 5 ನಿಮಿಷ 10 ನಿಮಿಷ ಆಯಿತು ಅಷ್ಟೇ ಹೋಗಿ ಕೂದಲು ತೆಗೆಸ್ಕೊಂಬರೋ ಅಷ್ಟೊತ್ತಿಗೆ. ಪುಟಾಣಿ ಅಳ್ತಾನೆ ಅಂದ್ಕೊಂಡೆ, ಏನು ಅಳ್ಳಿಲ್ಲ. ಸೊ ಫೈನಲಿ ಪುಟಾಣಿದು ಕೂದಲು ತೆಗೆಸಿದ್ದು ಆಯಿತು. ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ರೂಮ್ಗೆ ಹೋಗಿ ಸ್ನಾನಗಳೆಲ್ಲ ಮಾಡಿಕೊಂಡು ಅಂದ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ದರ್ಶನಕ್ಕೆ ಹೋದ್ವಿ. ಬೆಳಗ್ಗೆ ಸ್ವಲ್ಪ ರಶ್ ಇತ್ತು ಅಷ್ಟೇ. ಬೆಳಗ್ಗೆ ಅಷ್ಟೊಂದೇನು ರಶ್ ಇಲ್ಲ, ಸ್ವಲ್ಪ ಇತ್ತು ಅಷ್ಟೇ. ಇವಾಗೆಲ್ಲ ತುಂಬ ರಶ್ ಆದರೆ ತಿರುಪತಿಲಿ ಮಾಡಿರೋ ಥರ ಸಪ್ರೇಟ್ ರೂಮ್ಗಳನ್ನ ಸಹ ಮಾಡಿದ್ದಾರೆ. ಒಳಗಡೆ ರೆಸ್ಟ್ ಮಾಡಿ ಹೋಗೋದಕ್ಕೆ. ನಮ್ಮನ್ನು ಅದೇ ಥರ ರೂಮಲ್ಲಿ ಬಿಟ್ಟರು. ಬಟ್ ರೂಮಲ್ಲಿ ನಾವು 1 ನಿಮಿಷ ಕೂತಿದ್ದು. 1 ನಿಮಿಷಕ್ಕೆ ಆಲ್ರೆಡಿ ಆಚೆಗಡೆ ಬಿಟ್ಬಿಟ್ರು. ಫೈನಲಿ ನನ್ನ ಪುಟಾಣಿಗೂ ಸುಸ್ತಾಗೋಯ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರೇ ಎತ್ಕೊಂಡ್ರು ಹೆಗ್ಲ ಮೇಲೆ. ಸೊ ಅಲ್ಲಿಂದ ಚೆಕ್ಔಟ್ ಮಾಡಿಬಿಡೋಣ ರೂಮ ಅಂದ್ಕೊಂಡು ಬಂದು ಚೆಕ್ಔಟ್ ಮಾಡ್ಕೊಂಡು 9:30 ಆಗಿತ್ತು. ಆಲ್ಮೋಸ್ಟ್ 9 ಗಂಟೆ ಅಂದ್ಕೊತೀನಿ, 9:30 ಅಲ್ಲ 9 ಗಂಟೆ ಆಗಿತ್ತು. ಕುಕ್ಕರು ಸ್ಟವ್ ಎಲ್ಲ ತೊಗೊಂಬಂದಿದ್ವಿ. ಅಕ್ಕಿ ಎಲ್ಲ ಅನ್ನ ಮಾಡ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಜಾಗ ಸಿಗುತ್ತಾ ಅಂತ ನೋಡ್ತಾ ಹೋಗ್ತಾಯಿದ್ವಿ. ಫೈನಲಿ ಒಂದು ಜಾಗ ಸಿಕ್ತು ನಮಗೆ. ಚೆನ್ನಾಗಿತ್ತು ಜಾಗ. ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಿದ್ದಾಯಿತು. ಇಲ್ಲಿ ಪಕ್ಕದಲ್ಲೇ ರಬ್ಬರ್ ತೋಟ ಇದೆ. ಹೆಂಗೆ ಬರುತ್ತೆ ರಬ್ಬರ್ ಅಂತ ನೋಡೋಣ. ತಗೋ. ವಾವ್, ಅನಾನಸ್ ಗಿಡ ನೋಡಿ ಎಷ್ಟು ಚೆನ್ನಾಗೈತೆ. ಪೈನಾಪಲ್ ಸಖತ್ತಾಗಿದೆ ನೋಡಿ. ಇದೆಲ್ಲ ರಬ್ಬರ್ ಗಿಡ ಅಂತೆ. ಅಲ್ಲೊಬ್ರು ರಬ್ಬರ್ದು ಇದನ್ನ ಏನೋ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾನು ಚಿತ್ರಾನ್ನ ಗೊಜ್ಜು ತೊಗೊಂಬಂದಿದ್ನಲ್ವ, ಹಾಗೆ ಅನ್ನ ಮಾಡಿಕೊಂಡು ತಿನ್ನೋಣ ಅಂತ ಟೆಂಟ್ ಹಾಕ್ಕೊಂಡಿದ್ದೀವಿ ಒಂದು ಕಡೆ. ಅಣ್ಣ ಇದು ರಬ್ಬರ್ ಗಿಡನಾ? ನೀವು ಅದನ್ನೇ ರಬ್ಬರ್ನೇ ಹಾಕೋತಾ ಇರೋದಾ? ರಬ್ಬರ್ನ ಹಾಕ್ಕೊತಿರೋದು? ಅದು ಕಟ್ಟಿರ್ತೀರಾ, ಅದ್ರೊಳಗೆ ಸೋರಿರುತ್ತೆ. ನೋಡಿ ಈ ಥರದ್ದು. ಎಷ್ಟು ದಿನ ಬೇಕಣ್ಣ ಅದ್ರ ಸ್ಟಾಕ್ ಆಗೋದಕ್ಕೆ? ಮಾಲೂಮ್ನ ಹಿಂದಿ ಇದು ರಬ್ಬರ್ನಾ? ಅವ್ರು ಇದು ರಬ್ಬರ್. ಅವರು ಈ ಥರ ತೆಗಿತಾರೆ. ಇದರಲ್ಲಿ ನೀರು ಥರ ಸ್ಟಾಕ್ ಆಗಿರುತ್ತೆ. ನೀರು ಚೆಲ್ಬಿಟ್ಟು ಆ ರಬ್ಬರ್ನೆಲ್ಲ ಎತ್ತಿ ಒಂದು ಕಡೆ ಸ್ಟಾಕ್ ಮಾಡ್ಕೊತಾರೆ. ನೋಡಿ ಹೆಂಗೆ ತೆಗೆದು ಹಾಕ್ಕೊತಾರೆ. ರಬ್ಬರ್ ಹೆಂಗೆ ಬರ್ತಾ ಇದೆ ಅದರೊಳಗೆ. ನೋಡಿ ಇಲ್ಲಿ ಬಂದಿದೆ. ಈ ಥರ ಇರುತ್ತೆ. ಇದನ್ನು ಚೆಲ್ಬಿಡ್ತಾರೆ ನೀರು. ಆ ನೀರು ಚೆಲ್ಬಿಟ್ಟು ಎಲ್ಲ ಫುಲ್ ಚೆಲ್ಬಿಟ್ಟು ಎಲ್ಲ ತೆಗೆದು ಒಂದು ಕಡೆ ಸ್ಟೋರ್ ಮಾಡ್ಕೊತಾರೆ. ಇದೆಲ್ಲ ರಬ್ಬರ್ ಮರಗಳು ನೋಡಿ ಇಲ್ಲಿದೆ. ರಬ್ಬರಿಗೆ ಸುತ್ತಂಗೆ ಮಾಡಿದ್ದಾರೆ ನೋಡಿ. ಕರಿಮೆಣಸು ಗಿಡ ಸುತ್ತಿದ್ದಾರೆ. ಅದರಲ್ಲಿ ಕರಿಮೆಣಸು ಬಿಡುತ್ತೆ. ರಬ್ಬರ್ ಮರಕ್ಕೆ ಕರಿಮೆಣಸನ್ನ ಹಬ್ಬಿಕೊಳ್ಳೋ ಥರ ಹಾಕಿದ್ದಾರೆ. ಅಂತೂ ಇಂತೂ ರಬ್ಬರ್ ತೋಟದಲ್ಲಿ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ನನಗೆ ಹಿಂದಿ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ಹೇಗೋ ಅವನ್ನ ಮಾತಾಡ್ಸ್ಕೊಂಬಂದು ಆಯಿತು. ಅನ್ನ ಆಗೋಯ್ತು. ಫೈನಲಿ ಕುಕ್ಕರ್ಗೆ ಹೋಗಿ ನನ್ನ ಪುಟಾಣಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಹೊಟ್ಟೆ ಹಸ್ತು.
ಅಪ್ಪ ಮಗಳು ಟೆಂಟ್ ಹಾಕ್ತಾ ಇದ್ದಾರೆ, ನೋಡೋಣ ಹೆಂಗೆ ಹಾಕ್ತಾ ಇದ್ದಾರೆ ಅಂತ ತೊಗೊಂಬಂದಿದ್ವಿ. ಧರ್ಮಸ್ಥಳದಿಂದ ಅಲ್ಲೇ ಹತ್ತತ್ರದಲ್ಲೇ ಒಂದು ತೋಟ, ರಬ್ಬರ್ ತೋಟ ಅನ್ನಲ್ಲ, ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು. ಹಾಗೆ ನೀರು ಇತ್ತು, ಒಂದು ಕೊಳಾಯಿನಲ್ಲಿ ಎಲ್ಲ ಹಿಡ್ಕೊಂಡು ಅನ್ನ ಮಾಡ್ಕೊಂಡು ತಿಂಡಿ ಮುಗಿಸ್ಕೊಂಡು ನನ್ನ ಪುಟಾಣಿಗೆ ಬೀಚ್ ಅಂದರೆ ಇಷ್ಟ, ಅದಕ್ಕೋಸ್ಕರ ಮಂಗಳೂರಿಗೆ ಬಂದ್ಬಿಟ್ವಿ. ಮಂಗಳೂರಲ್ಲಿ ಬೀಚಲ್ಲಿ ಆಟ ಆಡೋಣ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ. ಸಖತ್ತಾಗಿದೆಯಲ್ಲ, ಸೋಮನಾಥೇಶ್ವರ ಬೀಚ್ ಅಂತಾರೆ ಮಂಗಳೂರು. ಸೋಮೇಶ್ವರ ಬೀಚ್ ಮಂಗಳೂರು. ಬಟ್ ತುಂಬ ಡೇಂಜರು, ಆಟ ಆಡೋದಕ್ಕೆಲ್ಲ ಆಗಲ್ಲ ಮಕ್ಕಳಿಗೆ. ಇನ್ನೊಂದು ಇದೆಯಂತೆ ಆಟ ಆಡೋದಕ್ಕೆ, ತುಂಬ ಚೆನ್ನಾಗೈತೆ ಅಂತಿದ್ರು. ಅಲ್ಲಿಗೆ ಹೋಗ್ತೀವಿ ನಾವು ಆಟ ಆಡೋದಕ್ಕೆ. ಇದು ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗ್ಬಿಡೋಣ. ಅಲೆಗಳಂತೂ ಸಿಕ್ಕಾಪಟ್ಟೆ ಡೇಂಜರ್. ನೋಡಿ ಹೆಂಗೆ ಬರ್ತಾ ಇದೆ, ಫುಲ್ ಜೋರಾಗಿ ಬರ್ತಾಯಿದೆ. ಎಳ್ಕೊಂಡು ಹೋಗ್ಬಿಡೋದು ಹತ್ರಕ್ಕೆ ಹೋದರೆ ಅಷ್ಟು. ಬೆಂಗಳೂರಲ್ಲಿ ಹಂಗೆ ದಾರಿಲೆಲ್ಲ ವೆಜಿಟೇಬಲ್ಸ್, ತರಕಾರಿಗಳನ್ನ ಇಟ್ಕೊಂಡಿರ್ತಾರೆ ಮಾರೋದಕ್ಕೆ. ಅದೇ ಥರ ಮಂಗಳೂರಲ್ಲಿ ಮೀನುಗಳು ಇಟ್ಕೊಂಡಿದ್ರಪ್ಪ. ಎಲ್ಲಿ ನೋಡಿದ್ರು ಮೀನುಗಳು ನೋಡಿ ನೋಡಿ ಸಾಕಾಯ್ತು ನನಗಂತೂ. ಸೇಮ್ ನಾವು ಹೆಂಗೆ ತರಕಾರಿ ನೋಡ್ತೀವೋ ಬೆಂಗಳೂರಲ್ಲಿ ಬೀದಿಲಿ, ಆ ಥರ ಅಲ್ಲಿ ಮೀನುಗಳು, ತರಕಾರಿ ಎಲ್ಲೂ ಕಾಣಲಿಲ್ಲ. ಹೇಳ್ಬೇಕಂದ್ರೆ ನಾನು ಮೊದಲನೇ ಸತಿ ಮಂಗಳೂರು ನೋಡ್ತಾ ಇರೋದು. ಸೊ ಅದಕ್ಕೋಸ್ಕರ ಹಂಗೆ ಅನ್ನಿಸ್ತು ಅನಿಸುತ್ತೆ. ನಾನು ಮೀನು ತಿನ್ನಲ್ಲ, ಫಸ್ಟ್ ಆಫ್ ಆಲು. ಮೀನು ತಿನ್ನೋರಿಗೆ ಇಷ್ಟ ಆಗುತ್ತೆ. ಅಲ್ಲೂ ಬರ್ತಾ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಒಂದು ಸ್ಟಾಪ್ ಕೊಟ್ಟು ಕಬ್ಬಿನ ಜ್ಯೂಸ್ ಕುಡ್ದ ನನ್ನ ಪುಟಾಣಿ. ನಮ್ಮ ಗಡಿ ಸ್ಪಾಂಜ್ ಅಂತ ಕಾಲ. ಏಯ್ ನೀನು ಗುಂಡು, ಅದು ಗುಂಡು ಕೊಡು. ಏಯ್ ಬೇಡ ಕೊಡು. ಎಲ್ಲಿಗೆ ಬಂದ್ವಿ ಪುಟಾಣಿ? ಪಣಂಬೂರು ಬೀಚಿಗೆ ಬಂದಿದ್ದೀವಿ. ಈ ಕಡೆಯಿಂದ ಬಾ ಪುಟ. ಓ ಇಲ್ಲಿ ನೋಡು, ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಅಲ್ಲಿ ಸೋಮನಾಥೇಶ್ವರ ಬೀಚಲ್ಲಿ ಯಾರೂ ಇರಲಿಲ್ಲ, ಇಲ್ಲಿ ಸಖತ್ ಜನ ಇದ್ದಾರೆ ಪುಟ. ಹಾಂ ನೀನು ಹೋಗಂಗಿಲ್ಲ, ಪಪ್ಪನ ಜೊತೆಗೆ ಇರಬೇಕು, ಅಮ್ಮನ ಜೊತೆಗೆ ಇರಬೇಕು. ತುಂಬ ಸ್ಪೀಡಾಗಿ ಬರುತ್ತೆ ಅಲೆಗಳೆಲ್ಲ, ಜೋರಾಗಿ ಬಂದು ಹೊತ್ಕೊಂಡು ಹೋಗುತ್ತೆ. ಓ ಬೋಟ್ ಎಲ್ಲ ಇದೆ ನೋಡು. ಬಾ 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 ಬರಮ್ಮ. ಬಾ 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 ಬಾ.
ಬಂದ್ಲು. ಒಂಟೆ ಐತಲ್ಲ ಚಿನ್ನಿ, ಒಂಟೆ ಒಂಟೆ ಕ್ಯಾಮಲ್. ಗುಂಡ ತೆಗಿರಿ ಮೂಗ. ಬೇಡ ಬೇಡ. ಫೈನಲಿ ನನ್ನ ಪುಟಾಣಿ ಸಖತ್ತು ಖುಷಿ ಅದ. ಮಕ್ಕಳು ಖುಷಿ ನೋಡೋದಕ್ಕೆ ನಾವು ಪೇರೆಂಟ್ಸ್ ಎಷ್ಟಾದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀವಲ್ವ. ಅದು ಬೀಚ್ ಅಂದರೆ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ, ಸಖತ್ತು ಎಂಜಾಯ್ ಮಾಡ್ತಾರೆ ಮಕ್ಕಳು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನಾನು ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ. ನನ್ನ ಧರ್ಮಸ್ಥಳ ಜೊತೆಗೆ ಪಣಂಬೂರು ಬೀಚ್ ಆಗಿರ್ಬೋದು, ಸೋಮನಾಥೇಶ್ವರ ಬೀಚ್ ಆಗಿರ್ಬೋದು, ಶಿಶಿಲೇಶ್ವರ ದೇವಸ್ಥಾನ ಆಗಿರ್ಬೋದು, ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.